ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬುಧವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ಕಂಠಿ ರೌಡಿಗಳ ಜೊತೆ ಫೈಟ್ ಮಾಡಿ ಸ್ನೇಹನ್ನ ಕಾಪಾಡ್ತಾರೆ. ಹಾಗೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಿದ್ದಂತ ಸಿಂಗಾರಮ್ಮ ಮತ್ತೆ ಕಲೀನಾ ನೋಡಿ ಕಂಠಿ ಅವ್ರ ಕೋಪ ಕೆರಳತ್ತೆ. ಓಡೋಗ್ತಿದ್ದ ಕಲಿನ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾರೆ. ಬಿಡ್ಸೋಕ್ ಬಂದ ಸಿಂಗಾರಮ್ಮನ ಆ ಕಡೆ ತಳ್ಳಿ ಕಲಿಗೆ ಸಾಯೋ ತರ ಹೊಡಿತಾ ಇರ್ತಾರೆ. ಅದನ್ನ ನೋಡಿ ಪುಟ್ಟಕ್ಕನ ಮನೆಯವರೆಲ್ಲರೂ ಓಡ್ ಬಂದು ಅಳಿಯಂದ್ರೆ ಬೇಡ, ಸಿರಿ ಬೇಡ ಅಂತ ಎಷ್ಟೇ ಕೇಳಿದ್ರು ಕೂಡ ಕಂಠಿ ನಿಲ್ಸೋದೇ ಇಲ್ಲ. ಅಲ್ಲೇ ಇದ್ದಿದ್ ಒಂದು ದೊಣ್ಣೆನ ತಗೊಂಡು ಇನ್ನೇನು ಕಲಿ ಹೊಡಿಬೇಕು ಅನ್ನೋ ಅಷ್ಟೊತ್ತಿಗೆ ಪುಟ್ಟಕ್ಕ ಅವರು ಬಂದು ಸಿರಿ ಬೇಡಪ್ಪ ಬಿಡು ಅಂತ ಹೇಳಿ ಅವ್ರ ಕೈಯಲ್ಲಿದ್ದ ದೊಣ್ಣೆನ ಇಸ್ದು ಬಿಸಾಕ್ತಾರೆ. ಹಾಗೆ ಒಂದ್ ಕೈಲಿ ಸಿಂಗಾರಮ್ಮನ್ ಕುತ್ತಿಗೆನ ಹಿಡ್ಕೊಂಡಿರ್ತಾರೆ. ಆಗ ಪುಟ್ಟಕ್ಕ ಬೇಡ ಸಿರಿ ಬಿಡು ಅಂದಾಗ, ನಿಂಗ್ ಗೊತ್ತಿಲ್ಲವಾ ನನ್ ಮೆಸ್ಸನ್ನ ಸಾಯಿಸಿದ್ದು ಇವ್ರೇ ಅಂತ ಹೇಳಿದಾಗ ಪುಟ್ಟಕ್ಕಂಗೆ ತುಂಬಾ ಕೋಪ ಬರತ್ತೆ. ಸಿಂಗಾರಮ್ಮನ ಹತ್ರ ಹೋಗಿ ಹೊಡಿಯೋಕೆ ಕೈ ಎತ್ತದವ್ರು ಕೈ ಇಳಿಸಿ, ಬಂಗಾರಮ್ಮನ್ ಮುಖ ಹೊತ್ಕೊಂಡಿರೋ ನಿನಗೆ ಕೈ ಮಾಡೋಕ್ಕೂ ನಂಗೆ ಮನ್ಸು ಬರ್ತಾ ಇಲ್ಲ. ನನ್ನ ಮಗಳನ್ನ ಕೊಲ್ಲಕ್ಕೆ ನಿನಗೆ ಹೆಂಗ್ ಮನ್ಸು ಬಂತು? ಏಯ್, ನಿಂಗ್ ಒಳ್ಳೆ ಸಾವು ಬರಕಿಲ್ಲ, ಒಳ್ಳೆ ಸಾವಂತೂ ಬರಕಿಲ್ಲ. ದೇವ್ರಂತ ಮಗಿನ ಕೊಂದ್ಬಿಟ್ಟಲ್ಲೇ. ಥೂ, ನನಗ್ ಬತ್ತಿರೋ ಕೋಪಕ್ಕೆ ನಿನ್ನ ಕೊಂದ್ ಬಿಡ್ಬೇಕು ಅನ್ಸ್ತಿದೆ. ಆದ್ರೆ ಕಾನೂನೇ ದ್ಯಾವ್ರು ಅಂತ ನಂಬ್ಕೊಂಡಿದ್ಲು ನನ್ ಮಗಳು. ಆ ಕಾನೂನ್ ಪ್ರಕಾರನೇ ನಿಂಗ್ ಶಿಕ್ಷೆ ಆಗ್ಬೇಕು ಅಂತ ಹೇಳ್ದಾಗ ಕಂಠಿ, ಅದಕ್ಕೆಲ್ಲ ಸಮಯ ಇಲ್ಲವಾ, ಇಬ್ರು ನನ್ ಕೈಯಾರನೆ ನರಳಿ ನರಳಿ ಸಾಯ್ಬೇಕು ಅಂತ ಸಿಂಗಾರಮ್ಮ ಮತ್ತೆ ಕಲೀನಾ ದರ ದರ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ಪುಟ್ಟಕ್ಕ ಎಷ್ಟೇ ಬೇಡ ಅಂದ್ರೂ ಕೇಳೋದೇ ಇಲ್ಲ. ಇಬ್ರನ್ನ ಬಂದು ಒಂದು ಟ್ರ್ಯಾಕ್ಟರ್ಗೆ ಆ ಕಡೆ ಈ ಕಡೆ ಕಟ್ ಹಾಕ್ತಾನೆ. ಆಗ ಸಿಂಗಾರಮ್ಮ ಮತ್ತೆ ಕಲಿ ಇಬ್ರು ಬೇಡ್ಕೋತಾರೆ, ಕಂಠಿ ತಪ್ಪಾಯ್ತು ಕಂಠಿ ಬಿಟ್ಬಿಡು ಅಂತ ಹೇಳ್ತಾರೆ. ಆಗ ಕಂಠಿ, ನನ್ ಮೆಸ್ಟನ್ನ ನೀವಿಬ್ರು ಹೇಗ್ ಸಾಯಿಸಿದ್ರೋ ಇಬ್ರು ಹಂಗೆ ಸಾಯಿಸ್ತೀನಿ ಅಂತ ಲಾರಿನ ಓಡಿಸ್ಕೊಂಡ್ ಬಂದು ಇನ್ನೇನು ಹೆಟ್ಟೋ ಅಷ್ಟೊತ್ತಲ್ಲಿ ಪೊಲೀಸ್ ಜೀಪ್ ಮಧ್ಯೆ ಬರುತ್ತೆ. ಆಗ ಪೊಲೀಸ್ ಬಿಚ್ರಿ ಅಂತ ಪೊಲೀಸ್ ಕಾನ್ಸ್ಟೇಬಲ್ಗೆ ಹೇಳ್ತಾರೆ. ಆಗ ಕಂಠಿ ಬಂದು ಅವ್ರನ್ನ ಇಲ್ಲೇ ಬಿಟ್ಟು ಹೋಗಿ, ಅವ್ರನ್ನ ಜೈಲಿಗೆ ಹಾಕಿ ಅವ್ರಿಗೆ ಸರ್ಕಾರಿ ಮರ್ಯಾದೆ ಕೊಡೋದೇನ್ ಬೇಕಾಗಿಲ್ಲ ಅಂತ ಹೇಳಿದಾಗ ಪೊಲೀಸ್ ಇನ್ಸ್ಪೆಕ್ಟರ್, ಏಯ್ ನನಗೆ ಯಾರನ್ನ ಎಲ್ಲಿಡ್ಬೇಕು ಅಂತ ಚೆನ್ನಾಗ್ ಗೊತ್ತು, ಅದಕ್ಕೆಲ್ಲ ಓದ್ಕೊಂಡೇ ಬಂದಿದ್ದೀನಿ, ನೀ ಸುಮ್ನೆ ಗಾಡಿ ಹತ್ಕೊಂಡು ಹೋಗು ಅಂತ ಹೇಳಿದಾಗ ಕಂಠಿ, ಯಾರ ಹತ್ರ ಮಾತಾಡ್ತಿದ್ಯಾ, ಯಾರ್ದೋ ಮಾತಾಡ್ತಿದ್ಯಾ ಅಂತ ಮುಂದೆ ಬರ್ತಾರೆ. ಆಗ ಪುಟ್ಟಕ್ಕ ಕಂಠಿನ ತಡಿತಾರೆ. ಪೊಲೀಸ್ ಇನ್ಸ್ಪೆಕ್ಟರ್, ಯಾರ್ ತಾವನ, ಯಾರೋ ನೀನು ಅಂತ ಪುಟ್ಟಕ್ಕಂಗೆ ಕಂಠಿನ ಬಿಡೋಕ್ ಹೇಳ್ತಾರೆ. ಬಿಡ್ರಿ ಬಿಡ್ರಿ ಅಂತ ಹೇಳಿ ಏನೋ ಮಾಡ್ತೀಯಾ ಅಂತ ಕಂಠಿ ಕೇಳ್ತಾರೆ. ಆಗ ಕಂಠಿ ಸಿಂಗಾರಮ್ಮ ಮತ್ತೆ ಕಲಿನ ನೋಡಿ, ಎಲ್ಲೇ ಹೋದ್ರು ನಿಮ್ಮಿಬ್ರನ್ ಮಾತ್ರ ಬಿಡೋಕಿಲ್ಲ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್, ಏಯ್ ಅದ್ ನಿನ್ ಕೈಯಲ್ಲಿ ಆಗಲ್ಲ ಅಂತ ಹೇಳಿದಾಗ ಮತ್ತೆ ಕಂಠಿ, ಇಬ್ರು ಸಾವು ನನ್ ಕೈಯಿಂದಾನೆಯ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಜೋರಾಗಿ, ಏಯ್ ಹೀಗೆಲ್ಲ ಹೇಳಿದ್ದಕ್ಕೆ ನಿನ್ನ ಎತ್ತಿ ಒಳಗ್ ಹಾಕ್ಬೋದು ಅಂತ ಹೇಳಿದಾಗ ಪುಟ್ಟಕ್ಕ, ಬ್ಯಾಡ್ರವ ಬ್ಯಾಡಿ, ಏನೋ ಕೋಪದಲ್ಲಿ ಮಾತಾಡ್ತಿದ್ದಾನೆ, ಹಂಗ್ ಮಾಡ್ಬ್ಯಾಡ್ರಿ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ಏಯ್ ಏನೋ ಏನೋ ಹಾಗ್ ಗುರಾಯಿಸ್ತಿದ್ಯಾ ನನ್ ಮಗ್ನೆ, ಈಗ ನಾವು ಜೈಲಿಗೆ ಹೋಗ್ತಿದ್ವಿ ಅಂತ ಜಾಸ್ತಿ ಮೆರೆಬೇಡ. ಜೈಲಿಂದ ಹೊರಗೆ ಬಂದು ನಿಮ್ಮವ್ವ ಅವಳು ಇವಳು ಯಾವಳೇ ಇರ್ಲಿ ಎಲ್ರೂನು ಎತ್ತುತ್ತೀನಿ ನೋಡು ಅಂತ ಹೇಳಿದಾಗ ಕಂಠಿ ಮುಂದೆ ಬರ್ತಾರೆ. ಆಗ ಇನ್ಸ್ಪೆಕ್ಟರ್ ಕಂಠಿ ಕಾಲರ್ ಪಟ್ಟಿನ ಹಿಡಿದು ತುಂಬಾ ಕೋಪದಲ್ಲಿ ನೋಡ್ತಿರುವಾಗ ಪುಟ್ಟಕ್ಕ, ಬ್ಯಾಡ್ರವ್ವ ಬಿಟ್ಬಿಡಿ, ನನ್ ಮಗಳು ತೀರ್ಕೊಂಡವಳೆ ಅನ್ನೋ ಕೋಪದಲ್ಲಿ ಹಿಂಗೆಲ್ಲ ಮಾತಾಡ್ತವನೆ, ಅವಳ ಮ್ಯಾಕೆ ಇವನಿಗೆ ಸ್ಯಾನೆ ಪಿರುತಿಯವ, ತೆಪ್ಪಾಗೈತೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ. ಆಗ ಇನ್ಸ್ಪೆಕ್ಟರ್, ಅತಿಯಾಗಾಡಿದ್ರೆ ಎಲ್ಲದನ್ನು ಬಂದ್ ಮಾಡಿಸ್ಬೇಕಾಗತ್ತೆ, ಹೇಳ್ಬಿಡಿ ನಿಮ್ಮ ಅಳಿಯಂಗೆ, ಇಲ್ಲ ಅಂದ್ರೆ ಮಾವನ್ ಮನೆ ಸೇರ್ಬೇಕಾಗತ್ತೆ ಅಂತ ಹೇಳಿದಾಗ ಕಂಠಿ ದುರ್ಗುಡ್ಕೊಂಡು ಅವ್ರನ್ನೇ ನೋಡ್ತಾ ಇರುವಾಗ ಇನ್ಸ್ಪೆಕ್ಟರ್, ಏನ್ ಗುರಾಯಿಸ್ತಾ ಇದೀಯಾ, ಏನೋ ಪುಟ್ಟಕ್ಕ ಬೇಡ್ಕೋತಿದ್ದಾರೆ ಅಂತ ಬಿಡ್ತಾ ಇದ್ದೀನಿ, ಮುಂದಿನ ಸಲ ನೀನೇ ಕಾಲ್ ಹಿಡ್ಕೊಂಡು ಬೇಡ್ಕೊಂಡ್ರು ಬಿಡಲ್ಲ, ಹುಷಾರಾಗಿ ನಡ್ಕೋ ಅಂತ ಹೇಳಿ ಸಿಂಗಾರಮ್ಮ ಕಲೀನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಪುಟ್ಟಕ್ಕ ಇದ್ದರು ಕಂಠಿ ಹತ್ರ ಬಂದ್ಬಿಟ್ಟು ಸಮಾಧಾನ ಮಾಡ್ಕೊ ಅಂತ ಹೇಳಿದಾಗ ಕಂಠಿ ಅಲ್ಲಿಂದ ಹೋಗ್ಬಿಡ್ತಾರೆ. ಬಂದು ಗ್ರಾಮ ದೇವತೆ ಮುಂದೆ ನಿಂತಿರ್ತಾರೆ. ಅಲ್ಲಿಗೆ ಪುಟ್ಟಕ್ಕ ಓಡ್ ಬಂದು ಸಿರಿ ಅಂತ ಕರೆದಾಗ ಕಂಠಿ ಕೋಪದಿಂದ, ಮಾತಾಡ್ಬೇಡವ್ವ ಆ ಕೊಲೆಗಾರು ಮ್ಯಾಕ್ ಅಂತ ಹೇಳಿದಾಗ ಪುಟ್ಟಕ್ಕ, ಅಯ್ಯಯ್ಯೋ ಯಾಕಪ್ಪ ಹಿಂಗ್ ಮಾತಾಡ್ತಿದೀಯಾ, ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು ಅನ್ನೋ ಆಸೆ ಇರೋಳು, ಆದ್ರೆ ಅಂತಿರುವಾಗ ಕಂಠಿ, 4 ಗೋಡೆ ಮಧ್ಯೆ ಆಗೋದು ಶಿಕ್ಷೆ ಅಲ್ಲವ್ವ, ನನ್ ರಕ್ತ ಕುದೀತೈತೆ ಅಂತ ಹೇಳಿದಾಗ ಸಹನ, ಕಂಠಿ ಅವರೇ ಕೋಪ ಮಾಡ್ಕೋಬೇಡಿ, ಅವ್ವ ತಡಿಯಕ್ಕೂ ಕಾರಣ ಐತೆ ಅಂತ ಹೇಳಿದಾಗ ಕಂಠಿ, ನಂಗೆ ಯಾವ ಕಾರಣನೂ ಬೇಕಾಗಿಲ್ಲ ಅಂತ ಹೇಳಿದಾಗ ಪುಟ್ಟಕ್ಕ, ಸಿರಿ ಹಂಗೆಲ್ಲ ಮಾತಾಡ್ಬೇಡಪ್ಪ, ನೀನ್ ಎಲ್ರನ್ನೂ ಕೊಂದು ಜೈಲಿಗೆ ಹೋಗ್ಬಿಟ್ರೆ ನಿನ್ ಜೀವನದ ಗತಿ ಏನು
ಅಂತ ಹೇಳಿದಾಗ ಕಂಟಿ ಅವ್ವ ಸ್ನೇಹ ಅವ್ರು ಹೋಗಿದ್ದ ದಿನಾನೇ ನನ್ ಮುಂದಿನ ಜೀವನನು ಮಣ್ಣಾಗ್ ಹೋಯ್ತು. ಅಕ್ಕಿರೋದು ಸೇಡ್ ತೀರ್ಸ್ಕೋಬೇಕು ಅಂತಿರೋ ದೇಹ ಆಟೆಯ ಅದಕ್ ನೀನ್ ಕಲ್ಲಾಗ್ಬಿಟ್ಟೆ ಅವ್ವ, ನನ್ ಸೇಡಿಗ್ ನೀನ್ ಅಡ್ಡ ಆಗ್ಬಿಟ್ಟೆ ಅಂತ ಹೇಳಿದಾಗ ಪುಟ್ಟಕ್ಕ ಬೇಡಪ್ಪ ಬೇಡ ಸಿರಿ, ಸ್ನೇಹ ಇದ್ದಿದ್ರೆ ನೀನ್ ಹಿಂಗೆಲ್ಲ ಮಾಡೋದನ್ನ ನೋಡಿ ಸುಮ್ನಿರ್ತಿದ್ಲಾ? ಅವ್ರು ಮಾಡಿದ್ದನ್ನೇ ನಾವು ಮಾಡಿದ್ರೆ ಅವ್ರಿಗೂ ನಮ್ಗೂ ಏನ್ ವ್ಯತ್ಯಾಸ ಇರ್ತದೆ? ಅವ್ರನ್ನ ನೋಡ್ಕೊಳಕ್ಕೆ ಕಾನೂನದೆ, ದ್ಯಾವ್ರವನೇ ಅಂತ ಹೇಳಿದಾಗ ಕಂಟಿ ಯಾವನೂ ಇಲ್ಲ ವಾ, ನಮಗ್ ಬೇಕಾಗಿರೋದನ್ನ ನಾವೇ ಮಾಡ್ಕೋಬೇಕು, ನಾವೇ ಪಡ್ಕೋಬೇಕು, ಈ ದೇವ್ರು ಕಾನೂನು ಎಲ್ಲ ಇಲ್ಲ ಅಂತ ಹೇಳ್ತಿರುವಾಗ ಗೋಪಾಲ್ ಅವರು ಕೂಡ ಅಳಿಯಂದ್ರೆ ವಸಿ ಸಮಾಧಾನ ಮಾಡ್ಕೊಳ್ಳಿ, ಪುಟ್ಟಮ್ಮಿ ಮಾತ್ನ ನಾನು ಒಪ್ತೀನಿ, ನೀವು ಕೋಪದಾಗೆ ಅವ್ರನ್ನ ಕೊಂದು ಜೈಲಿಗೆ ಹೊಂಟೋತೀರಿ. ಬಂಗಾರಮ್ಮನ್ ಪರಿಸ್ಥಿತಿ ಸ್ವಲ್ಪ ಯೋಚನೆ ಮಾಡ್ಬೇಕು ಅಲ್ಲೂರ. ಬಂಗಾರಮ್ಮನವ್ರಿಗೆ ಪ್ರಜ್ಞೆ ಬಂದು ನನ್ ಮಗ ಎಲ್ಲಿ ಅಂತ ಕೇಳಿದ್ರೆ ನಾವ್ ಯೋನ್ ಹೇಳೋದು ಅಂತ ಹೇಳಿದಾಗ ಕಂಟಿ ಅವ್ವ ಅರ್ಥ ಮಾಡ್ಕೋತಾಳೆ ಮಾವಯ್ಯ, ಅವ್ರ ಸೊಸೆನ ಕೊಂದೋರ್ನ ಮಗ ರೋಡಲ್ಲಿ ಅಟ್ಟಾಡ್ಸ್ಕೊಂಡ್ ಹೋಗಿ ಕೊಂದ ಅನ್ನೋದನ್ನ ಹೂವ ಅರ್ಥ ಮಾಡ್ಕತಾರೆ ಅಂತ ಹೇಳಿದಾಗ ಪುಟ್ಟಕ್ಕ ಬೇಡಪ್ಪ ಬೇಡ, ನಿನ್ ಕೈ ಮುಗಿತೀನಿ, ಈ ಕ್ವಾಪ ಬೆಂಕಿ ಇದ್ದಂಗೆ ಸುಮ್ನೆ ಸುಟ್ಬಿಡ್ತದೆ, ಇದ್ನ ಇಲ್ಲೇ ಕೈ ಬಿಟ್ಬಿಡು ಅಂತ ಹೇಳಿದಾಗ ಕಂಟಿ ಅವ್ವ ಈ ಕ್ವಾಪ ದ್ವೇಷ ಬೆಂಕಿಗಿಂತ ನಮ್ಮೋರ್ ಮ್ಯಾಕ್ ಮಡ್ಗಿರೋ ಪ್ರೀತಿ ಜ್ವಾಲೆ ಶಾನೆ ದೊಡ್ಡದು, ಅದನ್ನೇ ಆರ್ಸಕ್ ಹೋಗಿರೋ ಈ ಅಯೋಗ್ಯ ನನ್ ಮಕ್ಳನ್ನ ನನ್ ಕೈಯಾರೆ ಮುಗಿಸ್ತೀನಿ. ಈ ಕಂಟಿನ ಯಾರು ತಡಿಯಕ್ ಆಗಕ್ಕಿಲ್ಲ. ನಿಮ್ ತಲೆಗೇನಾರ ಹಂಗಿದ್ರೆ ಈಗ್ಲೇ ಬದಲಾಯಿಸ್ಕೊಬಿಡಿ, ಮಾತ್ಗೆಲ್ಲ ಇನ್ಮ್ಯಾಕ್ ಬಗ್ಗಕ್ಕಿಲ್ಲ, ಇನ್ಮ್ಯಾಕ್ ನನ್ ದಾರಿನೇ ಬೇರೆ, ಅಡ್ಡ ಯಾರೇ ಬರ್ಲಿ ಕೊಚ್ಕೊಂಡ್ ಹೋಯ್ತಾ ಇರ್ತೀನಿ ಅಂತ ತುಂಬಾ ಕೋಪದಿಂದ ಅಲ್ಲಿಂದ ಹಾಗೆ ಬಂಗಾರಮ್ಮನ ಹತ್ರ ಕಂಟಿ ಬಂದು ಅವ್ವ ಇವತ್ಗೆ ಎಲ್ಲ ಮುಗಿಸ್ಬಿಡ್ತಿದ್ದೆ, ಕಣ್ಬಿಟ್ ಬರೋ ಅಷ್ಟೊತ್ತಿಗೆ ಎಲ್ರೂನು ಎತ್ ಬಿಡೋಣ ಅನ್ನೋ ಇದ್ರಲ್ಲೇ ಹೋಗಿದ್ದೆ ಅಂತ ಹೇಳಿದಾಗ ಇದನ್ ಕೇಳಿಸ್ಕೊಂಡ್ ವಸು ಅಣ್ಣಯ್ಯ ಏನ್ ಹೇಳ್ತಿದ್ಯಾ, ಹಣೆ ಮೇಲೆ ಏನದು ಗಾಯ, ಏನ್ ಮಾಡ್ಕೊಂಡೆ ಅಣ್ಣಯ್ಯ ಅಂತ ಕೇಳ್ದಾಗ ಕಂಟಿ ಅವ್ವ ಮತ್ತೆ ನಮ್ಮೋರ್ಗೆ ನ್ಯಾಯ ಕೊಡ್ಸಕ್ ಹೊಂಟಿದ್ದೆ, ಇದಕ್ಕೆಲ್ಲ ಯಾರ್ ಕಾರಣನೋ ಅವ್ರನ್ನ ಕೊಂದು ಬಿಸಾಕುಮ ಅಂತಾನೆ ಹೋಗಿದ್ದೆ, ಆದ್ರೆ ಪುಟ್ಟವ್ವ ಬಂದ್ ತಡೆದ್ಬಿಟ್ಲು. ಅವ್ವ ಏನಾರು ನನ್ ಬಂದ್ ತಡ್ದಿರ್ಲಿಲ್ಲ ಅಂದ್ರೆ ನನ್ ಕೈಯಾರೆ ಅವ್ರನ್ನ ಅಂತ ಹೇಳ್ತಿರುವಾಗ ವಸು ಯಾಕಣ್ಣಯ್ಯ ಹೀಗೆಲ್ಲ ಮಾಡ್ತಿದೀಯಾ, ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಕಾನೂನಿದೆ, ಕಾನೂನ್ ಪ್ರಕಾರನೇ ಹೋಗ್ಲಿ, ಬೇಡ ಅಣ್ಣಯ್ಯ ಪ್ಲೀಸ್ ಬೇಡ ಅಂತ ಹೇಳಿದಾಗ ಕಂಟಿ ಸಾಕು, ಈ ಕಾನೂನೆಲ್ಲ ನಂಬಿದ್ದು ಸಾಕು ಅವ್ವ, ನೀನೇನು ಚಿಂತೆ ಮಾಡ್ಬೇಡ, ಅವ್ರನ್ನ ನನ್ ಕೈಯಾರೆ ಮುಗಿಸ್ತೀನಿ ಅಂತ ಕೋಪದಿಂದ ಅಲ್ಲಿಂದ ಹೋಗ್ತಾರೆ. ಆಗ ವಸು ಬಂಗಾರಮ್ಮನ ಹತ್ರ ಬಂದು ಅವ್ವ ಕೇಳಿಸ್ಕೊಂಡ್ಯಾ, ಅಣ್ಣಯ್ಯ ಏನ್ ಹೇಳ್ತಿದ್ದಾನೆ ಅಂತ ಕೇಳಿಸ್ಕೊಂಡ್ಯಾ, ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀನ್ ಬರ್ಬೇಕವ್ವ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ. ಈ ಕಡೆ ಪುಟ್ಟಕ್ಕನ ಮನೆಯಲ್ಲಿ ಗೋಪಾಲ್ ಅವರು ಸ್ವಲ್ಪ ಆಗಿದ್ರು ಅಳಿಯಂದ್ರು ಜೈಲಿಗೆ ಹೋಗ್ಬಿಡ್ತಿದ್ರು ಅಂತ ಹೇಳಿದಾಗ ಸಹನಾ ಇವತ್ ಮಾತ್ರನಾ ಇಡೀ ಜೀವನ ಅಪ್ಪಯ್ಯ ಅಂತ ಹೇಳಿದಾಗ ಪುಟ್ಟಕ್ಕ ಸ್ನೇಹಾಳ್ ಫೋಟೋ ಮುಂದೆ ಬಂದು ನಿಂತ್ಕೊಂಡು ನೀನ್ ಇದ್ದಿದ್ರೆ ಏನ್ ಮಾಡ್ತಿದ್ಯೋ ಅದ್ನೇ ನಾನು ಮಾಡಿನವಿ ಅಂತ ಹೇಳಿದಾಗ ಸುಮಾ ಅವ್ವ ಅಕ್ಕ ಇದ್ದಿದ್ರೆ ಇದೆಲ್ಲ ಯಾಕೆ ಆಗ್ತಿತ್ತು, ಸುಮ್ನೆ ಏನೇನೋ ಮಾತಾಡ್ಬೇಡ, ಮತ್ತಿನ್ ಏನವ್ವ ಬಾವನ್ ಜಾಗದಲ್ಲಿ ಒಂದ್ಸಲ ನಿಂತ್ಕೊಂಡು ಯೋಚನೆ ಮಾಡಿ, ಅವ್ರು ಮಾಡಕ್ ಹೊರಟಿದ್ದು ಸರಿನೇ ಅಂತ ಹೇಳಿದಾಗ ಸಹನಾ ಏನೇ ಸರಿ ಅಂತ ಗದ್ರತಾರೆ. ಆಗ ಪುಟ್ಟಕ್ಕ ಕೂಡ ಹೆಂಗ್ ಮಾತಾಡ್ತಾಳ ನೋಡು, ಒಬ್ರನ್ ಕೊಲ್ಲಕ್ ಹೋಗೋದು ಸರಿನೇ ಅಂತ ಹೇಳಿದಾಗ ಗೋಪಾಲ್ ಅವ್ರು ಕೂಡ ಅಲ್ಲ ಕುಸೆ ಕೋಪದಲ್ಲಿ ಅಳಿಯಂದ್ರು ಹೀಗೆ ಯಾರನ್ನೋ ಸಾಯಿಸಿ ಜೈಲಿಗೆ ಹೋಗೋದು ಸರಿನಾ ಅಂತ ಕೇಳಿದಾಗ ಸ್ನೇಹ ಇದ್ದವರು ಇಲ್ಲ ಕಂಟಿ ಸಾಹೇಬ್ರನ್ನ ತಡೆದಿದ್ದೇ ಸರಿ ಅಂತ ಹೇಳಿದಾಗ ಸುಮ್ಮ ಅಬ್ಬಬ್ಬಬ್ಬ ನಾನ್ ಒಂದ್ ಮಾತು ಹೇಳಿದ್ಕೆ ನೀವೆಲ್ಲ ಹೇಗ್ ರಿಯಾಕ್ಟ್ ಮಾಡ್ತಿದ್ದೀರಾ ನೋಡಿ, ನಾನ್ ಹೇಳಿದ್ದು ಕಂಟಿ ಭಾವ ಅವ್ರನ್ನ ಸಾಯ್ಸಕ್ ಹೊರಟಿದ್ದು ಸರಿ ಅಂತ ಅಲ್ಲ, ನಾನ್ ಅವ್ರನ್ನ ಸಮರ್ಸ್ಕೋತಿಲ್ಲ, ಆದ್ರೆ ಭಾವ ಅಕ್ಕನ್ನ ಎಷ್ಟು ಪ್ರೀತಿಸ್ತಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತಲ್ವಾ, ಅಕ್ಕಂಗೋಸ್ಕರ ಪ್ರಾಣ ಕೊಡೋಕು ರೆಡಿ ಆಗಿದ್ ಭಾವ ಈಗ ಅಕ್ಕನ್ ಪ್ರಾಣ ತೆಗ್ದೋರ್ನ ಅಂತ ಹೇಳ್ತಿರುವಾಗ ಪುಟ್ಟಕ್ಕ ಸುಮ್ಕಿರೆ, ಹಿಂಗೇನಾರ ಸಿರಿ ಮುಂದೆ ಮಾತಾಡ್ಬಿಟ್ರೆ ಆ ಹುಡ್ಗನ್ನ ಮೊದ್ಲಿನಂಗ್ ಸರಿ ಮಾಡಕ್ ಆಗದೇ ಇಲ್ಲ, ಅಮ್ಮೋರು ಇನ್ನೂ ಆಸ್ಪತ್ರೆನಾಗೆ ಅವ್ರೆ, ಮೊದ್ಲು ಅವ್ರು ಸರಿ ಆಗ್ಬೇಕು, ಅವ್ರು ವಾಪಸ್ ಬಂದ್ರೇನೆಯ ಅಳಿಯಂದ್ರು ಮೊದ್ಲಿನಂಗ್ ಸರಿಯಾಗೋಕ್ ಆಗೋದು ಅಂತ ಹೇಳಿದಾಗ ಸಹನ ಕೂಡ ಹೌದು ಹೌದು ಕಂಟಿ ಅವರು ನಮ್ ಯಾರ್ ಮಾತನ್ನು ಕೇಳೋಕಿಲ್ಲ, ಆದ್ರೆ ಬಂಗಾರ ಒಂದ್ ಮಾತ್ ಕೇಳ್ತಾರೆ ಅಂತ ಹೇಳಿದಾಗ ಸುಮಾ ಅಲ್ಲ ಬಂಗಾರತ್ತೆಗೆ ಇನ್ನೂ ಅಕ್ಕ ಸತ್ತಿರೋ ವಿಷಯನೇ ಗೊತ್ತಿಲ್ಲ, ಅವ್ರಿಗೆ ವಿಷಯ ಗೊತ್ತಾದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾರೋ ಏನೋ ಅಂತ ಹೇಳಿದಾಗ ಪುಟ್ಟ ಅಕ್ಕ ಅಯ್ಯೋ ದೇವ್ರೇ, ಸಿರಿಗಿಂತ ಅಮ್ಮೋರನ್ನ ನೆನ್ಸ್ಕೊಂಡ್ರೇನೆ ದಿಗ್ಲಾಯ್ತದೆ, ಅವ್ರೇನಾರ ಸೇಡಿಗ್ ಸೇಡು ಅಂತ ನಿಂತ್ಬಿಟ್ರೆ ಅಂತ ಹೇಳಿದಾಗ ಗೋಪಾಲ್ ಅವರು ಪುಟ್ಟಮ್ಮಿ ಬಂಗಾರಮ್ಮನವ್ರು ಹಂಗೆಲ್ಲ ನಿಲ್ತಾರ, ಅದೆಲ್ಲ ಆಗಕ್ಕಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುಮಾ ಹಾಗ್ ನೀವು ಅನ್ಕೋಬಹುದು ಅಷ್ಟೇ, ಆದ್ರೆ ನನ್ನ ಕೇಳಿದ್ರೆ ಅಕ್ಕನ್ ಸಾವಿಗೆ ಕಾರಣ ಆದವ್ರನ್ನ ಸುಮ್ನೆ ಬಿಡ್ಬಾರ್ದು, ಅವ್ರಿಗ್ ಬರೀ ಜೈಲ್ ಶಿಕ್ಷೆ ಸಾಕಾಗಲ್ಲ ಅಂತ ಹೇಳಿದಾಗ ಸ್ನೇಹ ಅವರು ಸುಮಾ ಹೀಗೆಲ್ಲ ಮಾತಾಡ್ಬೇಡ, ಅವ್ರು ಮಾಡ್ದಾಗೆ ನಾವು ಮಾಡಿದ್ರೆ ವ್ಯತ್ಯಾಸ ಏನಿರತ್ತೆ ಹೇಳು ಅಂತ ಹೇಳಿದಾಗ ಗಂಗಾಧರಯ್ಯ ಇದ್ದವರು ಸ್ನೇಹ ನೀನ್ ಸ್ವಲ್ಪ ಸುಮ್ಮನೆ ನಿತ್ಕೋ ಅಮ್ಮ ಅಂತ ಹೇಳ್ತಾರೆ. ಹಾಗೆ ಪುಟ್ಟಕ್ಕಂಗೆ ಅಮ್ಮ ಏನೋ ಚಿಕ್ಕ ಹುಡುಗಿ ಮಾತಾಡ್ತಾಳೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ.
ಆಗ ಪುಟ್ಟಕ್ಕ ಇಲ್ಲಪ್ಪ, ಸ್ನೇಹ ಹೇಳೋದು ಸರಿಯಾಗಿ ಐತೆ. ಮನ್ಸನ್ ಪ್ರಾಣ ತೆಗಿಯಕ್ಕೆ ಇನ್ನೊಬ್ಬ ಮನ್ಸಂಗೆ ಹಕ್ಕು ಇರಕ್ಕಿಲ್ಲ ಅಂತ ಹೇಳ್ದಾಗ ಸುಮಾ ಅದನ್ನ ಅವ್ರು ಯೋಚನೆ ಮಾಡ್ಬೇಕಿತ್ತವ ಅಂತ ಹೇಳ್ದಾಗ ಪುಟ್ಟಕ್ಕ ನಾವೇ ಇಷ್ಟೊಂದು ಚರ್ಚೆಗಳನ್ನ ಮಾಡ್ತಿದೀವಿ ಅಂತಂದ್ರೆ ಇನ್ ಸಿರಿ ಮನ್ಸಗೆ ಯೋಟೊಂದ್ ಯೋಚನೆಗಳಿರ್ಬೇಕು. ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತಂದ್ರೆ ಅವ್ವರೇ ಬರ್ಬೇಕು. ನಾನು ತಾವು ಮಾತಾಡ್ತೀನಿ, ಅವ್ರಿಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಇದು ಬುಧವಾರದ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.